ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ. ರಾಜ್ಯ ಸರ್ಕಾರಿ ನೌಕರರಿಗೆ ಬಜೆಟ್ನಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಮಹತ್ವದ ಅಪ್ಡೇಟ್ ಸಿಗಲಿದೆ, ಕೆಲವೊಂದಿಷ್ಟು ಮಹತ್ವದ ಸಿಹಿ ಸುದ್ದಿ ಸಿಗಲಿದೆ ಅಂತ ಮಾಹಿತಿ ಇದೆ. ಬನ್ನಿ ನೋಡೋಣ ಏನಿದೆ ಮಾಹಿತಿ. ಬಜೆಟ್ನಲ್ಲಿ ಸರ್ಕಾರಿ ನೌಕರರಿಗೆ ಕ್ಯಾಂಟೀನ್ ಸೌಲಭ್ಯ ಜಾರಿ ಸಾಧ್ಯತೆ, ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಕ್ಷರಿ ವಿಶ್ವಾಸ ನೀಡಿದ್ದಾರೆ. ಏನಿದೆ ಒಂದು ಮಾಹಿತಿ, ಸಂಪೂರ್ಣ ಮಾಹಿತಿಯನ್ನು ಎಳೆಯಾಗಿ ನೋಡೋಣ. ರಾಜ್ಯ ಬಜೆಟ್ನಲ್ಲಿ ನಿವೃತ್ತ ನೌಕರರಿಗೆ ಏನೆಲ್ಲ ಸಿಗಲಿದೆ, ಜೊತೆಗೆ ಕೆಲಸ ನಿರ್ವಹಿಸುತ್ತಿರುವಂಥ ರಾಜ್ಯ ಸರ್ಕಾರಿ ನೌಕರರಿಗೆ ಏನೆಲ್ಲ ಸಿಗಲಿದೆ ಎಂಬುದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಇದೆ, ಅಪ್ಡೇಟ್ಸ್ ಇದೆ. ಯಾಕಂದರೆ ಬಜೆಟ್ ನಡೀತಾ ಇದೆ ರಾಜ್ಯದಲ್ಲಿ. ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ ಈಗಾಗಲೇ. ಹಾಗಾಗಿ ಯಾವೆಲ್ಲ ಒಂದು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಾಗಿದೆ, ಜೊತೆಗೆ ಏನೆಲ್ಲ ಸೌಲಭ್ಯಗಳು ನೀಡೋದಕ್ಕೆ ರಾಜ್ಯ ಸರ್ಕಾರ ಒಂದು ಚರ್ಚೆ ಮಾಡ್ತಾ ಇದೆ. ಜೊತೆಗೆ ಇನ್ನು ಮಾರ್ಚ್ ತಿಂಗಳಿನ ಸಂಪೂರ್ಣವಾಗಿ 27ನೇ ದಿನಾಂಕ 27ರವರೆಗೆ ಮಾರ್ಚ್ 27ರವರೆಗೆ ನಡೆಯಲಿರುವ ಈ ಒಂದು ಬಜೆಟ್ ಅಧಿವೇಶನದಲ್ಲಿ ಏನೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದ್ದು, ಜೊತೆಗೆ ಇದರಿಂದ ಲಾಭ ಏನಾಗಲಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಏನೆಲ್ಲ ಒಂದು ಅಪ್ಡೇಟ್ಸ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ತೆಗೆದುಕೊಂಡು ಬಂದಿದ್ದಾರೆ. ಇದಕ್ಕೆ ಸಂಬಂಧಿಸಿದಂಥ ಒಂದು ಬ್ರೀಫ್ ನೋಟ್ ಇದೆ, ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು. ನೋಡ್ತಾ ಇದ್ದೀರಾ, ಬಜೆಟ್ನಲ್ಲಿ ಸರ್ಕಾರಿ ನೌಕರರಿಗೆ ಕ್ಯಾಂಟೀನ್ ಸೌಲಭ್ಯ ಜಾರಿ ಸಾಧ್ಯತೆ. ಅಂದರೆ ಸರ್ಕಾರಿ ನೌಕರರಿಗೆ ಕ್ಯಾಂಟೀನ್ ಮಾಡ್ತಾ ಇದ್ದಾರೆ, ಆ ಒಂದು ಸೌಲಭ್ಯ ಜಾರಿಗೊಳಿಸೋಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಈಗ ತಮ್ಮ ಒಂದು ಏನಿಲ್ಲಿ ಬಜೆಟ್ನಲ್ಲಿ ಮಾಹಿತಿ ನೀಡಲಿದೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು. ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಯಾಕಂದರೆ ರಾಜ್ಯದಲ್ಲಿ ಯಾವುದೇ ರೀತಿಯಂಥ ಸರ್ಕಾರಿ ನೌಕರರಿಗೆ ಕ್ಯಾಂಟೀನ್ಗಳಿಲ್ಲ. ಕೇಂದ್ರದಲ್ಲಿ ನೋಡಬಹುದು ನೀವು, ಕೇಂದ್ರ ಒಂದು ಸೈನಿಕರಿಗೆ ಕ್ಯಾಂಟೀನ್ ರೀತಿ ಯಾವ ರೀತಿಯಾಗಿ ಒಂದು ಸೈನಿಕರಿಗೆ, ಆರ್ಮಿ ಪರ್ಸನ್ಸ್ಗಳಿಗೆ, ಇಲ್ಲಿ ಸೋಲ್ಜರ್ಸ್ಗಳಿಗೆ ಕ್ಯಾಂಟೀನ್ ಯಾವ ರೀತಿಯಾಗಿ ನೀಡ್ತಾರೆ, ಅದೇ ರೀತಿಯಾಗಿ ಸರ್ಕಾರಿ ನೌಕರರಿಗೂ ಸಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಒದಗಿಸಬೇಕು ಅಂತ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. MSIL ಮೂಲಕ ಏನು ಮಾರ್ಚ್ 6ರ ಬಜೆಟ್ನಲ್ಲಿ ಸರ್ಕಾರ ಜಾರಿಗೆ ತರುವ ಸಾಧ್ಯತೆ ಇದೆ. MSIL ಮೂಲಕ ಇಲ್ಲಿ ಮಾರ್ಚ್ 6ರಂದು ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಜಾರಿಗೆ ತರುವಂಥ ಒಂದು ಅಗತ್ಯ ಕ್ರಮ ವಹಿಸ್ಕೋಬೇಕು ಅಂತ ಇಲ್ಲಿ ಇಚ್ಛೆ ಪಡ್ತಾ ಇದ್ದಾರೆ. ಇದರಿಂದ ಮದ್ಯ ದಿನ ಉಪಯೋಗಿಸುವ ವಸ್ತುಗಳು, ಎಲೆಕ್ಟ್ರಾನಿಕ್ ವಸ್ತುಗಳು 25% ರಿಯಾಯಿತಿ ಸಿಗಲಿವೆ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಅವರು ಹೇಳಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಮದ್ಯ ಆಗಿರ್ಬೋದು ಅಥವಾ ದಿನನಿತ್ಯದ ಉಪಯೋಗದ ವಸ್ತುಗಳಾಗಿರ್ಬೋದು, ಎಲೆಕ್ಟ್ರಾನಿಕ್ ವಸ್ತುಗಳು, ಬೇರೆ ಬೇರೆ ವಸ್ತುಗಳು, ಬೇರೆ ಬೇರೆ ಒಂದು ಯಾವ ರೀತಿಯಂಥ ಒಂದು ಗ್ಯಾಜೆಟ್ಸ್ಗಳಿಗೆ ಸಂಬಂಧಿಸಿದಂತೆ 25% ಹೆಚ್ಚಿನ ಒಂದು ರಿಯಾಯಿತಿ ಸಿಗಲಿದ್ದು, ಇದರಿಂದ ರಾಜ್ಯ ನೌಕರರಿಗೆ ಲಾಭವಾಗಲಿದೆ. ಹಾಗಾಗಿ ಕ್ಯಾಂಟೀನ್ ಸೌಲಭ್ಯ ಏನು ಇಲ್ಲಿ ಜಾರಿಗೊಳಿಸಬೇಕು ಅಂತ ಸರ್ಕಾರಿ ನೌಕರರ ಸಂಘ ಒತ್ತಾಯಗಳು ಮಾಡಿದೆ ಸರ್ಕಾರಕ್ಕೆ. ನಗರದಲ್ಲಿ ಸರ್ಕಾರಿ ನೌಕರರ ಭವನದಲ್ಲಿ ಆಯೋಜಿಸಿದ್ದ ಸರ್ಕಾರಿ ನಿವೃತ್ತ ನೌಕರರ ಮತ್ತು ಹಿರಿಯ ನೌಕರರ ಅಭಿನಂದನಾ ಇಲ್ಲಿ ಸಭೆಯಲ್ಲಿ ಸಮಸ್ಯೆಗಳ ಕುರಿತು ವಿಚಾರ ಸಂಕಿರಣ ಅಭಿನಂದನಾ ಕಾರ್ಯಕ್ರಮ ಉದ್ಘಾಟಿಸಿದೆ. 2023ರಲ್ಲಿ ನಾವು ಪ್ರತಿಭಟನೆ ಮಾಡಿದ ಪರಿಣಾಮ ನೌಕರರಿಗೆ 17% ಪರಿಹಾರ ಸಿಕ್ಕಿದೆ. ಅದರಲ್ಲಿ 4 ಲಕ್ಷಕ್ಕಿಂತ ಹೆಚ್ಚಿನ ನೌಕರರು ನಿವೃತ್ತ ನೌಕರರಾಗಿದ್ದಾರೆ. ಜೊತೆಗೆ ಅವರಿಗೂ ಕೂಡ 17% ಪರಿಹಾರ ಸಿಕ್ಕಿದೆ ಎಂದು ವಿವರಿಸಿದರು. ಅಂದರೆ ಇಲ್ಲಿ ನಾವು ನೋಡೋದಾದರೆ ಪ್ರಮುಖವಾಗಿ ಏನು ಹೇಳ್ತಾ ಇದ್ದಾರೆ ಷಡಕ್ಷರಿ ಅವರು ಅಂದರೆ, ನಾವು ಪ್ರತಿಭಟನೆ ಮಾಡಿದ ಫಲಶ್ರುತಿಯಾಗಿ 7ನೇ ವೇತನ ಆಯೋಗ ಜಾರಿಗೆ ಬಂದಿದೆ. ಇಲ್ಲಿ ಕೆಲಸ ನಿರ್ವಹಿಸುತ್ತಿರುವಂಥ ಸರ್ಕಾರಿ ನೌಕರರಿಗೂ ಸಹ ಲಾಭ ಸಿಕ್ಕಿದೆ, ಜೊತೆಗೆ ನಿವೃತ್ತ ನೌಕರರಿಗೂ ಸಹ ಲಾಭ ಸಿಕ್ಕಿದೆ. ಹಾಗಾಗಿ ಎಲ್ಲರಿಗೂ ಸಹ ಲಾಭ ಸಿಕ್ಕಿದೆ. ಈಗ ನಮಗೆ ಮಾಡಬೇಕಾಗಿದ್ದು ಕ್ಯಾಂಟೀನ್ ಸೌಲಭ್ಯ ಜಾರಿಗೊಳಿಸಬೇಕು. ಕ್ಯಾಂಟೀನ್ ಸೌಲಭ್ಯ ಜಾರಿಗೊಳಿಸಿದರೆ ನಿವೃತ್ತ ನೌಕರರಿಗೂ ಸಹ ಮತ್ತು ಕೆಲಸ ನಿರ್ವಹಿಸುತ್ತಿರುವಂಥ ಸರ್ಕಾರಿ ನೌಕರರು ಸಹ ಇದರಿಂದ ಲಾಭವಾಗಲಿದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಎಷ್ಟರ ಮಟ್ಟಿಗೆ ಸರ್ಕಾರ ಎಚ್ಚೆತ್ತುಕೊಂಡು ಕೇಂದ್ರ ಮಾದರಿಯಲ್ಲಿ ಕೇಂದ್ರದಲ್ಲಿ ಸೈನಿಕರಿಗೆ ಯಾವ ರೀತಿಯಾಗಿ ಕ್ಯಾಂಟೀನ್ ನೀಡಲಾಗಿದೆ, ಇದರಿಂದಾಗಿ ಏನೆಲ್ಲ ಉಪಯೋಗಗಳಿದ್ದಾವೆ, ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ರೀತಿ ಅಂತ ಇದರಿಂದ ಲಾಭವಾಗಲಿದೆ ಎಂಬುದರ ಬಗ್ಗೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಷಡಕ್ಷರಿ ಅವರು ತಮ್ಮ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈಗ ಮಾರ್ಚ್ನಲ್ಲಿ ನಡೀತಾ ಇರುವಂಥ ಬಜೆಟ್ನಲ್ಲಿ ಯಾವ ರೀತಿಯಾಗಿ ಇದಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಲಿದ್ದಾರೆ ಎಂಬುದರ ಬಗ್ಗೆ ಕಾದು ನೋಡಬೇಕು. ದಯವಿಟ್ಟು ನಿಮ್ಮ ಒಂದು ಅನಿಸಿಕೆ ಕಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ನೊಂದಿಗೆ. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.